ನಾನು ಅರೌಂಡ್ ಸ್ಕೂಲ್ ಅಲ್ಲಿ ಇದ್ದಾಗ ನಾವು ಟೀಚರ್ ಇದ್ರು, ರಾಯ್ಕರ್ ಟೀಚರ್ ಅಂತ ಹೇಳಿ ಅವರು ಸ್ಟೋರಿ ಹೇಳಿದ್ರು. ದ ಸೇಮ್ ಸ್ಟೋರಿ ಐ ಆಮ್ ಗೋಯಿಂಗ್ ಟು ನರೇಟ್ ಇಟ್ ಟು ಯು. ಒಬ್ಬ ಲೇಡಿ ಇರ್ತಾಳೆ. ಲೇಡಿ ಆರಾಮ್ ಇರೋಂಗಿಲ್ಲ, ಅವ್ರಿಗೆ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿದೆ. ಇದು ಸ್ಟೋರಿ ಒಂದು 60 ವರ್ಷ ಹಿಂದಿನ ಸ್ಟೋರಿ. ಓಕೆ, 60 years ಬ್ಯಾಕ್ ಅವ್ರಿಗೆ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿದೆ. ಗ್ಯಾಂಗ್ರೀನ್ ಇನ್ಫೆಕ್ಷನ್ ನೋ ರೈಟ್, ಬಾಡಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ವಿ ಹ್ಯಾವ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಈಗ. ಬಟ್ 60 years ಬ್ಯಾಕ್ ದೇರ್ ವಾಸ್ ನೋ ಟ್ರೀಟ್ಮೆಂಟ್. ಬಾಡಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಂದು ಕೆಟ್ಟ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಾಡಿಯಿಂದ. ಅಂಡ್ ಅದು ಆ ಬಾಡಿ ಪಾರ್ಟ್ ಅನ್ನೇ ಕಟ್ ಮಾಡಬೇಕು. ಸೊ ಆ ಅಮ್ಮನಿಗೆ ಹೊಟ್ಟೆಗೆ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿರ್ತದೆ. ಆ ಡಾಕ್ಟರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ, ಅವರು ಅಲ್ಲಿ ಟ್ರೀಟ್ಮೆಂಟ್ ಗೆ ಬಂದಿರ್ತಾರೆ. ಸೊ ಡಾಕ್ಟರ್ ಕಾಕೊಂಡು ಒಳಗೆ ಹೋಗ್ಬೇಕಾದ್ರೆ ನೋಡ್ತಾನೆ, ಅಲ್ಲಿ ಕಂಪೌಂಡ್ ಇರ್ತಾರಲ್ಲ ಹೊರಗಡೆ, ಅವ್ರಿಗೆ ಹೇಳ್ತಾನೆ ಈ ಅಮ್ಮಗೆ ಒಳಗೆ ಕಳಿಸ್ಬೇಡ. ಇದಕ್ಕಂದ್ರೆ ಅವ್ರಿಗೆ ನೋಡಿದ ತಕ್ಷಣ ಡಾಕ್ಟರ್ಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ. ಐ ಆಮ್ ಟಾಕಿಂಗ್ ದ ಸ್ಟೋರಿ ಅಬೌಟ್ 60 years ಬ್ಯಾಕ್. ಓಕೆ, ಒಳಗೆ ಕರ್ಕೊಂಡ್ ಬರ್ಬೇಡ, ಇದಕ್ಕಂದ್ರೆ ಒಳಗೆ ಕರ್ಕೊಂಡ್ ಬಂದ್ರೆ ಬೇರೆ ಪೇಷಂಟ್ಸ್ ಬರೋಂಗಿಲ್ಲ, ಆ ಸ್ಮೆಲ್ ಓಡ್ ಹೋಗ್ತಾರೆ ಪೇಷಂಟ್ಸ್. ಅಂಡರ್ಸ್ಟುಡ್? ಆಯ್ತು ಅಂತ ಹೇಳಿ ಅವ್ನೇನ್ ಮಾಡ್ತಾನೆ, ಒಳಗಡೆ ಇಲ್ಲ ನಂಗೆ ಆರಾಮಿಲ್ಲ, ಸ್ವಲ್ಪ ಡಾಕ್ಟರ್ಗೆ ನಾನು ಮೀಟ್ ಆಗ್ತೀನಿ, ಇಲ್ಲಮ್ಮ ನೀವು ಬರ್ಬೇಡ ಅಂತ ಹೇಳಿ ಅವ್ರಿಗೆ ಇದನ್ನ ಮಾಡ್ತಾನೆ. ಅದು ಅಜ್ಜಿ ಹೋಗೋದೇ ಇಲ್ಲ, ಅಲ್ಲೇ ಕುಂದ್ ಬಿಡ್ತಾಳೆ ಹಾಸ್ಪಿಟಲ್ ಮುಂದ್ಗಡೆ, ಒಳಗೆ ಬಿಡೋದಿಲ್ಲ. ಬಟ್ ಡಾಕ್ಟರ್ಗೆ ಸಂಜೆ ಆದ್ರೂ ನೋಡ್ತಾನೆ, ಅಮ್ಮ ಎದ್ದು ಹೋಗೋದಿಲ್ಲ, ತಲೆ ಕೆಟ್ಬಿಡ್ತದೆ. ಏನಪ್ಪ ಎಷ್ಟು ಹಿಡಿದ್ರು ಹೋಗ್ತಾ ಇಲ್ಲ. ಇಲ್ಲ ಡಾಕ್ಟರ್ ನೀವು ಏನಾದ್ರು ಕೊಡ್ರಿ ನನಗೆ, ನಾ ಇಡೀ ಊರಲ್ಲಿ ಕೇಳಿದ್ದೇನೆ ನಿಮ್ ಕಡೆ ಯಾರು ಏನ ಗುಳಿಗೆ ತಗೋತಾರಲ್ಲ ಅವ್ರು ಆರಾಮಾಗಿ ಹೋಗ್ತಾರಂತ. ಸೊ ನಾನು ಬಹಳ ದೂರಿಂದ ಬಂದೇನಿ, ಎಲ್ಲಾ ಕಡೆ ತೋರಿಸಿದೆ ನಾನು, ನನ್ ಕಡೆ ಏನು ನಾನು ಆರಾಮ್ ಆಗ್ತಾ ಇಲ್ಲ, ನನ್ಗೆ ಏನಾದ್ರು ಕೊಡಿ. ನಾನು ಇಲ್ಲಮ್ಮ ಇದಕ್ಕೆ ಗುಳಿಗಿನೇ ಇಲ್ಲ ಹೋಗು ಅಂತ ಹೇಳ್ತಾರೆ. ಇಲ್ಲ ಡಾಕ್ಟರ್ ಏನಾದ್ರು ನನ್ಗೆ ನೀವು ಕೊಡ್ಲೇಬೇಕು, ನಾನು ಜೀವಿಸ್ಬೇಕಂತಿದ್ದೇನೆ ಅಂತ ಹೇಳ್ತಾರೆ. ಸೊ ತಲೆ ಕೆಟ್ಟ ಏನ್ ಮಾಡ್ತಾನೆ ಡಾಕ್ಟರ್, ಹಿಂದ್ಗಡೆ ಹೋಗ್ತಾನೆ, ಒಂದು ಗಿಡ ಇರ್ತದೆ, ಆ ಗಿಡದ ಒಂದು ತಂಗಿ ಮುರ್ತಾರೆ. ಒಂದು 10 ತಂಗಿ, ಆಮೇಲೆ ಒಂದು 10 ಎಲಿ ಹಾಕಿ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಹಿಂಗ ದೂರಿಂದಲೇ ಒದಗ್ ಬಿಡ್ತಾನೆ. ಯಾರಿಗೆ? ಅಮ್ಮನ ಹತ್ರ. ಅಮ್ಮ ಹೇಳ್ತಾನೆ, ನೋಡಮ್ಮ ಇದನ್ನ ತಗೊಂಡ್ ಹೋಗಿ, ಈಗ ಇದು ದವಾಯಿ ಮೆಡಿಸಿನ್ ನಾನು ಕೊಟ್ಟಿದ್ದೇನೆ, ಇದು ಎಲಿಯನ್ನ ನೀನು ಮತ್ತು ಈ ಕಟ್ಟಿಗೆನಿದೆ ಡೈಲಿ ನೀರಲ್ಲಿ ಬಾಯ್ಲ್ ಮಾಡಿ ಬೆಳಗ್ಗೆ ಮತ್ತು ಸಂಜೆಗೆ ಕಂಟಿನ್ಯೂ 1 ರಿಂದ 2 ತಿಂಗಳ ನೀರಲ್ಲಿ ಹಾಕ್ಬೇಕು. ಅದನ್ನ ನೀನು ಕುಡಿಬೇಕು. 1 ತಿಂಗಳ ಮನೆಯಿಂದ ಹೊರಗಡೆ ಬರಬಾರ್ದು. ಡಾಕ್ಟರ್ಗೆ ಗೊತ್ತಿರ್ತದೆ 1 ತಿಂಗಳಾದ್ಮೇಲೆ ಈ ಅಜ್ಜಿ ಸತ್ ಹೋಗ್ಬಿಡ್ತಾಳೆ, ಬಾಡಿ ಎಲ್ಲ ಪೂರ ಇನ್ಫೆಕ್ಷನ್ ಸತ್ ಹೋಗ್ಬಿಡ್ತಾಳೆ, ಬರೋದಿಲ್ಲ ಅಂತ ಹೇಳಿ. ಸೊ 1 ವರ್ಷ 1 ತಿಂಗಳ ಮಟ್ಟ ನೀವು ಯಾರಿಗೂ ಮೀಟ್ ಆಗ್ಬಾರ್ದು, ಮನೆಯಿಂದನೂ ಹೊರಗಡೆನೂ ಬರಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್. ಆಯ್ತು ಅಂತ ಹೇಳಿ ಖುಷಿಯಿಂದ ಹೋಗ್ತಾಳೆ ಅಜ್ಜಿ. 6 ತಿಂಗಳು ಆದ್ಮೇಲೆ ಆ ಅಜ್ಜಿ ಬಂದು ಆ ಡಾಕ್ಟರ್ ಕಾಲನ್ನ ಹಿಡಿತಾಳೆ. ಡಾಕ್ಟರ್ ಯಾರು ಗೊತ್ತಿರಂಗಿಲ್ಲ, ಆರಾಮ ಇರ್ತಾಳೆ ಅಜ್ಜಿ. ಇಲ್ರಿ ಡಾಕ್ಟರ್, ನೀವು ನನ್ಗೆ ಒಂದು ಗುಳಿಗೆ ಕೊಟ್ಟಿದ್ರಲ್ಲ, ಅದರಿಂದ ನಾನು ಆರಾಮಾದೆ, ನನಗೆ ಗ್ಯಾಂಗ್ರೀನ್ ಆಗಿತ್ತು ಅಂತ ಹೇಳಿದ್ರಲ್ಲ, ಯಾರು ಟ್ರೀಟ್ಮೆಂಟ್ ಮಾಡಿದ, ನೀವು ಒಂದು ಗುಳಿಗೆ ಕೊಡ್ರಿ, ನಾ ಆರಾಮಾಗಿ ಬಂದೆ ನೋಡ್ರಿ ಅಂತ ಹೇಳ್ತಾರೆ. ಆಮೇಲೆ ರಿಸರ್ಚ್ ಇಂದ ಗೊತ್ತಾಗುತ್ತೆ ಆ ಅಜ್ಜಿ ಆ ಕಟ್ಟಿಗೆ ಆ ಎಲಿಯಿಂದ ಆರಾಮಾಗಿಲ್ಲ ಅಂತೆ. ನಮ್ಮ ಬಾಡಿಯಲ್ಲಿ ಪಾಸಿಟಿವ್ ಥಿಂಕ್ ಮಾಡಿದಕ್ಕೆ ಒಂದು ಕೆಮಿಕಲ್ ರಿಲೀಸ್ ಆಗ್ತದೆ. ಆ ಕೆಮಿಕಲ್ ಹೆಸರು ಎಂಡ್ರೋಫಿನ್ ಅಂತ ಹೇಳಿ. ಎಂಡ್ರೋಫಿನ್ ಅಂತ ಹೇಳಿ ಒಂದು ಕೆಮಿಕಲ್ ನಮ್ಮ ಬಾಡಿ ಒಳಗೆ ರಿಲೀಸ್ ಆಗ್ತದೆ. ಆ ಕೆಮಿಕಲ್ ಏನ್ ಮಾಡ್ತದೆ, ಇಟ್ ಇಸ್ ಅ ಸೆಲ್ಫ್ ಹೀಲಿಂಗ್ ಕೆಮಿಕಲ್. ಅಂಡರ್ಸ್ಟುಡ್? ಆ ಸೆಲ್ಫ್ ಹೀಲಿಂಗ್ ಕೆಮಿಕಲ್ ಇಂದ ಆ ಅಜ್ಜಿ ಆರಾಮಾಯಿದ್ರು. ಸೊ ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ? ಆಲ್ವೇಸ್ ಇನ್ ಟಫ್ ಸಿಚುವೇಶನ್, ಆಲ್ವೇಸ್ think positive. Understood, guys? Yes, sir. Okay, we'll meet with the next topic tomorrow. Thank you. Thank you.